ಅದಕ್ಕೆ ನಾವು ಪಾಲಿಶ್ ಮೆಷಿನಲ್ಲಿ ಮಾಡ್ತಾ ಇದ್ದೇವೆ. ಒಂದು ನಮ್ಮನೆ ಪಾಲಿಶ್ ಆಯಿತು. ಸಣ್ಣ ಕಪ್ಪು ಗಾಣದ ಎಣ್ಣೆ ಸೋಪ್ ಮಾಡುವ ಅಂತೇಳಿ 22 ml. ಇದು ಕೂಡ ಎಕ್ಸ್ಪೋರ್ಟಿಗೆ ಸ್ಯಾಂಪಲ್ಸ್ ಹೋಗಿದೆ. ಹುಡುಗಿಯರಿಗೆ ಅಂತ ಭಾರಿ ಖುಷಿ ಆಗ್ಬೋದು ಇದನ್ನು ನೋಡಿದ್ರೆ. ಹೌದು, ಹೀಗೆ ಉಂಟು ಇಯರಿಂಗ್ಸ್, ಕಿವಿ ಇಯರಿಂಗ್ಸ್, ಹೀಗೆ ಕೀ ಪಂಚೆ ಸರ್, ಕೀ ಪಂಚೆ, ಕಾರಿನ ಕೀ ಪಂಚೆ, ಕಾರ್ನ ಕೀ ಪಂಚೆ, ರಕ್ಷಾ ಬಂಧನ್ ಟೈಪ್ ಅಂತದೆಲ್ಲ. ಇದೆಲ್ಲ ಹ್ಯಾಂಡ್ ಮೇಡ್ ಕೀ ಚೈನ್, ಪ್ರಕೃತಿಗೆ ಹತ್ತಿರವಾದಂತಹ ಇದು ಕೂಡ ರೌಂಡ್ ಶೇಪ್. ಒಂದು ಇದು ಮಾಡಿ ತುಂಬಾ ಕಷ್ಟ ಉಂಟು. ಪುತ್ತೂರಿನ ಇಂಡಸ್ಟ್ರಿಯಲ್ ಏರಿಯಾ, ಪುತ್ತೂರು ಪೇಟೆ ಕಳೆದು ಪುತ್ತೂರು ಸುಳ್ಯ ಮಾರ್ಗದಲ್ಲಿ ಸ್ವಲ್ಪ ದೂರ ಬರುವಾಗ ಮುಕ್ರುಂಪಾಡಿ ಸಿಗ್ತದೆ. KSRTC ಬಸ್ಸಿನ ಡಿಪೋ ಕೂಡ ಅಲ್ಲಿ ಇರುವಂಥದ್ದು. ಸೊ ಈ ಮುಕ್ರುಂಪಾಡಿ ಪುತ್ತೂರಿನ ಇಂಡಸ್ಟ್ರಿಯಲ್ ಏರಿಯಾ ಅಂತಲೇ ಫೇಮಸ್ ಆಗಿರುವಂಥ ಊರು. ಮಾತೆರೆಗಳ ನಮಸ್ಕಾರ, ನಾನು ನಿಮ್ಮ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್. ಇವತ್ತಿನ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಇವತ್ತು ನಾನು ಪುತ್ತೂರಲ್ಲಿದ್ದೇನೆ, ಪುತ್ತೂರಿನ ಮುಕ್ರುಂಪಾಡಿಯಲ್ಲಿದ್ದೇನೆ ಸ್ನೇಹಿತರೆ. ಇಲ್ಲಿ ಒಂದು ವಿಶೇಷವಾಗಿರುವಂಥ ವಿಷಯದ ಜೊತೆ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ಅದು ಎಂತ ಅಂತ ಹೇಳಿದರೆ, ಈಗ ತೆಂಗಿನಕಾಯಿಗೆ ತುಂಬ ರೇಟ್ ಉಂಟು. ತೋಟಕ್ಕೆ ಹೋದರೆ ಮಂಗಗಳ ಹಾಗೂ ಚನಿಲುಗಳ ಉಪದ್ರ ತುಂಬಾ ಉಂಟು. ಮುಕ್ರುಂಪಾಡಿಯಲ್ಲಿ ಒಂದು ಫ್ಯಾಕ್ಟ್ರಿಗೆ ಬಂದಿದ್ದೇನೆ ಸ್ನೇಹಿತರೆ. ಇದು ಯಾವ ಫ್ಯಾಕ್ಟ್ರಿ ಅಂತ ಹೇಳಿದರೆ ಅಲ್ವಾ, ನಾವು ತುಳು ಭಾಷೆಯಲ್ಲಿ ಕಜಕ್ ಅಂತ ಹೇಳ್ತೇವೆ. ತೆಂಗಿನಕಾಯಿಯ ಆ ಚಿಪ್ಪಿನಿಂದ ಯಾವುದೆಲ್ಲ ಪ್ರಾಡಕ್ಟ್ಗಳನ್ನು ಮಾಡ್ಬೋದು ಅಂತ ನಾವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಇಲ್ಲಿ SRK ಉಂಟಲ್ಲ, SRK ಹತ್ತಿರ ಇರುವಂಥದ್ದು ಸ್ನೇಹಿತರೆ. ಇಲ್ಲಿ ನನ್ನ ಹಿಂದೆ ನೋಡ್ತಾ ಇದ್ದೀವಿ, ಇಲ್ಲಿ ಫ್ಯಾಕ್ಟ್ರಿ ಉಂಟು, ಕೋಕೋ ಕ್ರಾಫ್ಟ್ ಇಂಡಿಯಾ ಅಂತ. ಎಡದ ಕಡೆಗೆ ಹೋಗಬೇಕು. ಇಲ್ಲಿ ಒಂದು ಕಾರು ಕೂಡ ಕೆಟ್ಟು ನಿಂತಿದೆ. ಇಲ್ಲಿ ಮಹೀಂದ್ರ ಶೋರೂಮ್ ಉಂಟಲ್ಲ, ಅದರ ಸರಿ ಆಪೋಸಿಟ್ ಇಲ್ಲಿ ಕೆಳಗೆ. ಸೊ ಇದರ ಒಳಗಡೆ ಕಂಪ್ಲೀಟ್ ವರ್ಕ್ ಆಗುವಂಥದ್ದು. ಇವತ್ತು ನನಗೆ ಕೋಕೋ ಕ್ರಾಫ್ಟ್ ಇಂಡಿಯಾ ಪರಿಚಯ ಮಾಡಿಸಿದ್ದು ನಮ್ಮ ತಾರಾನಾಥ ಸರ್. ಮೊದಲು ಇವರಿಗೆ ಧನ್ಯವಾದ ಹೇಳಬೇಕು ಸರ್. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ನಾನು ಶಂಕರ್ ಭಟ್ ವಡ್ಡಿ ಅಂತ. ನೀವು ಪುತ್ತೂರಿನವರೇ? ಹೌದು, ನಂದು ಮನೆ ಕಬಕ, ವಡ್ಡಿಯ ಕಬಕ ಅಂತ. ನಾನು ಹುಟ್ಟಿದೆಲ್ಲ ಇಲ್ಲೇ. ನಾನು ಬೆಳೆದದ್ದು ಮಾತ್ರ ಮಣಿಪಾಲದಲ್ಲಿ. ನನ್ನ ತಂದೆಯಲ್ಲಿ ಪ್ರೊಫೆಸರ್ ಆಗಿದ್ದರು ಡೆಂಟಲ್ ಕಾಲೇಜಲ್ಲಿ. ಆಮೇಲೆ ಎಜುಕೇಷನ್ ಆದಮೇಲೆ ನಮ್ಮ ತೋಟ ನೋಡಲಿಕ್ಕೆ ಇಲ್ಲಿಗೆ ಪುತ್ತೂರಿಗೆ ಬಂದೆ. ಈ ಫ್ಯಾಕ್ಟ್ರಿಯದ್ದು ಹೆಸರು ಹೇಗೆ ಸರ್? ಕೋಕೋ ಕ್ರಾಫ್ಟ್ಸ್ ಇಂಡಿಯಾ ಅಂತ ಹಾಕಿದ್ದೇನೆ. ಯಾಕೆಂದರೆ ಕ್ರಾಫ್ಟ್ ಐಟಮ್ ಇದು, ಕೋಕೋನಟ್ಟಿಂದ ಮಾಡುವಂಥ ಕ್ರಾಫ್ಟ್ ಐಟಮ್. ಒಂದು ತೆಂಗಿನ ಚಿಪ್ಪಿನ ಮೌಲ್ಯವರ್ಧನೆ ಮಾಡೋದು. ಎಷ್ಟು ವರ್ಷ ಆಯಿತು ಸರ್ ಪುತ್ತೂರಲ್ಲಿ? ಈಗ ಜಸ್ಟ್ ಒಂದು 8 ತಿಂಗಳಾಯಿತು. 8 ತಿಂಗಳು. ಹೌದು. ಇದಕ್ಕಿಂತ ಮೊದಲು ಈ ಫೀಲ್ಡಲ್ಲಿ ಏನಾದರೂ ಇದ್ದೀರಾ? ಇಲ್ಲ, ಈ ಫೀಲ್ಡೇ ನಂಗೆ ಹೊಸ್ತು. ಬಟ್ ನಾನು ಒಬ್ಬ ಕೃಷಿಕಾಗಿ ಮೌಲ್ಯವರ್ಧನೆ ಮಾಡಬೇಕಂತ ನಾನು ಹುಡುಕ್ತಾ ಇದ್ದೆ. ಯಾಕೆ ನಮ್ದೆಲ್ಲ ಪ್ರಾಡಕ್ಟ್, ಅಡಿಕೆ ಆಗಲಿ, ತೆಂಗಾಗಲಿ, ಪೆಪ್ಪರ್ ಆಗಲಿ, ನಾವು ಮಿಡ್ಲ್ ಮ್ಯಾನ್ ಮುಖಾಂತರ ಹೋಗಬೇಕು. ಹೌದು. ನಾನು ಸ್ವಲ್ಪ ಡೈರೆಕ್ಟ್ ಮಾರ್ಕೆಟಿಂಗಲ್ಲಿ ಸ್ವಲ್ಪ ಅನುಭವ ಇದ್ದರೆ ನನಗೆ ಡೈರೆಕ್ಟ್ ಮಾರ್ಕೆಟಿಂಗ್ ತುಂಬ ಇಷ್ಟ. ಅದೇ. ಸೊ ಇದಕ್ಕೇನು ಮಾಡಬೇಕು, ಅಡಿಕೆಗೆ ಏನು ಮಾಡಬೇಕು ಅಂತ ಹೇಳಿದರೆ ಅದು ಸಾಧ್ಯ ಆಗೋದಿಲ್ಲ. ಸೊ ತೆಂಗಿನ ಇದ್ರ ಬಗ್ಗೆ ನಾನು ಕೆಲವು ಮನೆಗಳಲ್ಲಿ ಮಾಡ್ತಾರೆ, ಅದನ್ನು ತಿಳ್ಕೊಂಡು ತೆಂಗಿನ ಚಿಪ್ಪನ್ನು ಮಾಡುವ, ಸುಮ್ಮನೆ ಬಿಸಾಡುವುದು, ಬೆಂಕಿಗೆ ಹಾಕುವುದು, ಆಮೇಲೆ ಬೆಂಕಿಗೆ ಹಾಕ್ತೇವೆ ಬೇಡ ಅಂತ ಇದೊಂದು ಮಾಡಿದ್ದು ತೆಂಗಿನ ಚಿಪ್ಪಿ, ವೆಲ್ತ್ ಫ್ರಮ್ ವೇಸ್ಟ್ ಕಾನ್ಸೆಪ್ಟ್ ಅಂತ. ಹೌದು. ಮತ್ತೆ ಇದಕ್ಕೆ ಇದು ಟ್ರೈನಿಂಗ್ ಎಲ್ಲ ಏನಾದರೂ ತಗೊಂಡು? ಈಗ ಟ್ರೈನಿಂಗ್ ಒಬ್ಬರು ಪೊಡಲಿ ಸೈಡ್ನೊಬ್ಬರು ಲೇಡಿ ಬಂದು ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ನಮ್ಮ ಸ್ಟಾಫ್ನವರಿಗೆ 4 ಜನ ಸ್ಟಾಫ್ ಇದ್ದಾರೆ. ಸೊ ಅವರು 1 ವಾರ ಟ್ರೈನಿಂಗ್ ಕೊಟ್ಟ ನಂತರ ನಾವು ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಈ ಚಿಪ್ಪಿ ಫ್ಯಾಕ್ಟ್ರಿ ಮಾಡಬೇಕಂದ್ರೆ ತುಂಬ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಿರಬೇಕು, ನಾಲೆಜ್ ಇರಬೇಕು. ಅದೆಲ್ಲ ಹೇಗೆ ಸರ್ ನೀವು ಕಲೆಕ್ಟ್ ಮಾಡಿದ್ದು? ಸ್ಟಾರ್ಟಿಂಗಲ್ಲಿ ನನಗೆ ಇಲ್ಲಿ ರೂರಲ್ ಮಿರಲ್ ಅಂತ ಮಹೇಶ್ ಪುಚ್ಚಪಾಡಿಯವರ ಇದರಲ್ಲಿ ಯೂಟ್ಯೂಬಲ್ಲಿ ಒಮ್ಮೆ ನೋಡಿದೆ. ಕೊಡಿಂಬಾಡಿಯಲ್ಲಿ ಸ್ವಸಹಾಯ ಸಂಘದವರು ಕೆಲವು ಐಟಮ್ಸನ್ನು ಮಾಡಿ ಸ್ಟಾಲ್ ಮಾಡಿ ಮಾಡಿದರು ಅಂತ. ಸೊ ನಾನು ಅವರನ್ನು ಕಾಂಟ್ಯಾಕ್ಟ್ ಮಾಡಿ, ಕೊಡಿಂಬಾಡಿಯವರ ಸ್ವಸಹಾಯ ಕಾಂಟ್ಯಾಕ್ಟ್ ಮಾಡಿ, ಅವ್ರಿಗೆ ಮತ್ತೆ ಬಲ್ಕ್ ಮಾಡಲಿಕ್ಕೆ ಆಗೋದಿಲ್ಲ, ಮಾರ್ಕೆಟ್ ಕೂಡ ಇಲ್ಲ. ಸೊ ನಾನು ಫಸ್ಟಿಗೆ ಏನು ಮಾಡಿದೆ, ಅವರದ್ದು ಪರ್ಚೇಸ್ ಮಾಡಿ ಕೃಷಿ ಮೇಳ, ಸ್ವದೇಶಿ ಮೇಳಗಳ ಸ್ಟಾಲ್ಗಳಲ್ಲಿ, ದೊಡ್ಡ ಸ್ಟಾಲ್ಗಳಲ್ಲಿ ಸ್ಟಾಲ್ ಮಾಡಿ ಮಾರ್ಕೆಟ್ ರಿಸರ್ಚ್ ಮಾಡಿದೆ. ಸೊ ಆಗ ಇದಕ್ಕೆ ಒಳ್ಳೆ ಪೊಟೆನ್ಷಿಯಲ್ ಉಂಟು, ಬಲ್ಕಲ್ಲಿ ಮಾಡಬೇಕು, ಪೊಟೆನ್ಷಿಯಲ್ ಉಂಟು, ಐಟಮ್ ತುಂಬ ಮಾಡ್ಬೋದು, 4-5 ಐಟಮ್ ಅಲ್ಲ ಅಂತ ಗೊತ್ತಾಯಿತು. ಸೊ ಆಗ ಕೆಲವು ಎಕ್ಸ್ಪೋರ್ಟಿಗೆಲ್ಲ ಕೇಳಿದವರು ಇದ್ದಾರೆ.
ಸೊ ಹಾಗೆ ನಾನು ಈ ಒಂದು ಐಡಿಯಾ ಹಾಕಿದ ಅವರ ಹತ್ರ ಅವರಿಗೆ ಬಲ್ಕ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ನಾವೇ ಒಂದು ನೋಡುವ, ನಮ್ಮಲ್ಲಿ ತೆಂಗಿನಕಾಯಿ ಎಲ್ಲ ಇರುವ ಕಾರಣ ನೋಡುವ ಅಂತ ಸ್ಟಾರ್ಟ್ ಮಾಡಿ. ಅಂದರೆ ಸ್ಟಾಕ್ ಎಲ್ಲ ಎಲ್ಲಿಂದ ಸರ್ ನೀವು ಅಂದರೆ ಕೃಷಿಕರಿಂದ ತಗೊಳ್ಳೋದು ಅಥವಾ ಈಗ ಕೆಲವು ಕೃಷಿಕರಿಂದ ತಗೊಳ್ತೇವೆ, ಚಿಪ್ ಎಲ್ಲ ಇದ್ರೆ ನಾವು ತಗೊಳ್ತೇವೆ. ಚಿಪ್ಪು ಅಂತ ಹೇಳಿದ್ರೆ ಹೇಗೆ ಅವರು ಅದರ ಕೊಬ್ಬರಿ ಎಲ್ಲ ಯೂಸ್ ಮಾಡಿದ ನಂತರ ಚಿಪ್ಪು ಇರ್ತದಲ್ಲ, ಕೊಬ್ಬರಿ ಯೂಸ್ ಮಾಡಿದ ನಂತರ ಆ ಚಿಪ್ಪನ್ನು ನಾವು ತಗೊಳ್ತೇವೆ, ಪರ್ಚೇಸ್ ಮಾಡ್ತೇವೆ. ನಮಗೆ ಬೇಕಾದನ್ನು ನಾವು ಸಿಲೆಕ್ಟ್ ಮಾಡಿ ಪರ್ಚೇಸ್ ಮಾಡ್ತೇವೆ, ಒಳ್ಳೆ ರೇಟ್ ಕೂಡ ಕೊಡ್ತೇವೆ. ಆಮೇಲೆ ತೆಂಗಿನಕಾಯಿ, ಇಡೀ ತೆಂಗಿನಕಾಯಿ ಕೂಡ ನಾವು ಪರ್ಚೇಸ್ ಮಾಡ್ತೇವೆ. ಇಡೀ ತೆಂಗಿನಕಾಯಿ ಕೊಬ್ಬರಿ ಎಲ್ಲ ಇದ್ರು. ಸದ್ಯಕ್ಕೆ ದೊಡ್ಡ ಮಟ್ಟಿಗೆ ಇಲ್ಲ, ಸದ್ಯಕ್ಕೆ ನಾವು ಚಿಕ್ಕ ಮಟ್ಟಿಗೆ ಇದ್ದೇವೆ, ಸ್ಟಾರ್ಟಿಂಗ್ ಅಷ್ಟೇ. ಇನ್ನು ನಮ್ಮದು ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್ ಇದೆ. ಆಮೇಲೆ ಸ್ವಲ್ಪ ದೊಡ್ಡ ಮಟ್ಟಿಗೆ ಆದಮೇಲೆ ನಾವು ಎಲ್ಲ ಕೃಷಿಕರಿಗೆ ಇಲ್ಲಿ ಬಂದು ಕೊಟ್ಟರೆ ನಾವು ಅವರಿಗೆ ಪರ್ಚೇಸ್ ಮಾಡುವ ಐಡಿಯಾ ಇದೆ. ಅಂದ್ರೆ ಈಗ ಕೊಬ್ಬರಿ ತೆಂಗಿನಕಾಯಿ ಎಣ್ಣೆ ಕೊಟ್ರೆ ಅದನ್ನ ಎಂತ ಮಾಡ್ತೀರಿ ಸರ್? ಕೊಬ್ಬರಿ ನೀರು ಇಡೀ ತೆಂಗಿನಕಾಯಿಯನ್ನು ಕೊಟ್ಟರೆ ನಾವು ಫಸ್ಟಿಗೆ ಅದನ್ನು ಮೇಲೊಂದು ಹೋಲ್ ಮಾಡ್ತೇವೆ ನಮ್ಮ ಡ್ರಿಲ್ಲಿಂಗ್ ಮಿಷಿನಲ್ಲಿ. ಆಮೇಲೆ ಅದರಿಂದ ಕೊಬ್ಬರಿಯನ್ನು ತೆಗಿತೇವೆ. ಕೊಬ್ಬರಿಯನ್ನು ತೆಗೆದು ಒಣಗಿಸಿ ನಾವು ಒಂದು ಆಯಿಲ್ ಮಿಲ್ಲಿಗೆ ಕೊಡ್ತೇವೆ, ಅಥವಾ ನಾವು ತೆಂಗಿನೆಣ್ಣೆ ಮನೆಗೆ ನಾವು ಮಾಡ್ತಾ ಇದ್ದೇವೆ. ಆಮೇಲೆ ಅದನ್ನು ನಾವು ಯೂಸ್ ಮಾಡ್ತೇವೆ. ಅದನ್ನು ಒಳಗೆಲ್ಲ ಕ್ಲೀನ್ ಮಾಡಿ ನಮಗೆ ಬೇಕಾದ ಆಕಾರಕ್ಕೆ ತರ್ತೇವೆ. ಸಪೋಸ್ ಇದು ಅಂಥದ್ದು ಚಿಪ್ ಇದಾದರೆ ಇದಕ್ಕೆ ಬೇಕಾದಾಗೆ ನಾವು ಮಾಡ್ತೇವೆ. ಕಾಫಿ ಕಪ್, ಟೀ ಕಪ್ ಇದೆಲ್ಲ ನಾವು ಕಟ್ ಮಾಡಿ ಎಲ್ಲ ಮಾಡಿ ಜಾಯಿನ್ ಮಾಡಿ ಮಾಡ್ತೇವೆ. ಒಂದು ಎಷ್ಟು ಐಟಮ್ ಉಂಟು ಸರ್? ನಮ್ಮ ಸಾಧಾರಣ 35 ಮೇಲೆ ಐಟಮ್ ಉಂಟು. ನಾವು ಇಯರಿಂಗ್ ಸ್ಪೆಷಲ್ ಆಗಿ ಯಾರು ಮಾಡಿದ್ರೆ ನಾವು ಮಾಡ್ತೇವೆ. ಇಯರಿಂಗ್ಸ್ ಮಾಡ್ತೇವೆ, ಸ್ಪೂನ್, ಫೋರ್ಕ್, ಆಮೇಲೆ ಕೀ ಚೈನ್ಸ್ ಮಾಡ್ತೇವೆ. ಅಂದ್ರೆ ಸಣ್ಣ ಐಟಮ್ ಹಿಡಿದು ದೊಡ್ಡ ಐಟಮ್ ಸಾಮಾನ್ಯ ಸುಮಾರು ಐಟಮ್ ಉಂಟು. ಸುಮಾರು ಐಟಮ್ ಇದೆ. ಹ್ಯಾಂಗಿಂಗ್ ಲೈಟ್ಸ್ ಇಂಥದ್ದು ಮಾಡ್ತೀವಿ. ಆಮೇಲೆ ಶೋಕೇಸ್ ಐಟಮ್ ತುಂಬ ಮಾಡ್ತೀವಿ. ಬ್ಯಾಂಗಲ್ಸ್ ಮಾಡ್ತೀವಿ. ಈಗ ನಮ್ಮ ಫ್ಯಾಷನ್ ತುಂಬ ಇದೆ, ಬ್ಯಾಂಗಲ್ಸ್ ತುಂಬ ಹೋಗ್ತಾ ಇದೆ ನಮಗೆ. ಈಗ ನೀವು ಒಂದು ಕಪ್ಪು ತೋರಿಸಿದ್ರಲ್ಲ ಸರ್, ಇದರಲ್ಲಿ ಎಷ್ಟು ಕೆಲಸ ಉಂಟು ಸರ್? ಅಂದ್ರೆ ನೀವು ಇದು ನಾವು ನೋಡುವಾಗ ಇದೆಷ್ಟು ಚಿಪ್ಪಿಯಾಗಿ ಕಾಣ್ತದೆ. ಇದು ಒಂದು ತೆಂಗಿನಕಾಯಿ ಇದಕ್ಕೆ ಬೇಕು. ಅದು ಬೇರೆ ಬೇರೆ ಸೈಜ್ ಇದೆ, ತುಂಬಾ ಸೈಜ್, ಅಂದ್ರೆ ಒಂದೇ ಸೈಜ್ ಸಿಗುದಿಲ್ಲ ತೆಂಗಿನಕಾಯಿ. ಹೀಗೆ ಬೇರೆ ಬೇರೆ ಸೈಜ್. ಇದೊಂದು ಫಸ್ಟ್ ನಾವು ಕ್ಲೀನ್ ಮಾಡಿ ಇದನ್ನು ಇದು ಮಾಡುದು. ಆಮೇಲೆ ಇದಕ್ಕೆ ಇನ್ನೊಂದು ಪಾರ್ಟನ್ನು ಕಟ್ ಮಾಡಿದ್ವಿ. ಮೇಲಿನ ಪಾರ್ಟ್ ಆಗ್ತದೆ ಅಥವಾ ಬೇರೆ ತೆಂಗಿನ ಚಿಪ್ಪಿಂದ ತೆಗೆದು ಇದನ್ನು ಅಂಟಿಸ್ತೇವೆ. ಆಮೇಲೆ ಇನ್ನೊಂದು ಚಿಪ್ಪಿಂದ ಇದನ್ನು ಹೀಗೆ ಕಟ್ ಮಾಡಿ ಅದನ್ನು ಜಾಯಿಂಟ್ ಮಾಡ್ತೇವೆ. ಅದು ವೇಸ್ಟ್ ಆಗಿರುವಂತ ವೇಸ್ಟ್ ಇರುವಂತ ಎಲ್ಲ ಆದಷ್ಟು ನಾವು ಏನು ಹಾಳಾಗದಾಗೆ ನೋಡ್ತೇವೆ, ನಾವು ಅದನ್ನು ಯೂಸ್ ಮಾಡ್ತೇವೆ. ಕೆಲಸ ತುಂಬಾ ಇದೆ ಇದರಲ್ಲಿ. ಅದೇ ಮತ್ತೆ ಅದಕ್ಕೆ ಪೇಂಟ್ ಏನಾದ್ರು ಹಾಕ್ಬೇಕಾ? ಪೇಂಟ್ ಎಲ್ಲ ಆಗ್ಲಿಕ್ಕಿಲ್ಲ, ಇದು ನಾವು ಪಾಲಿಶ್ ಮಾಡಿ. ಪಾಲಿಶ್ ಎಲ್ಲ ವರ್ಕ್ ಇಲ್ಲೇನಾ ಸರ್? ಕ್ಲೀನ್ ಮಾಡೋದು, ಪಾಲಿಶ್ ಮಾಡೋದು ಎಲ್ಲ ಅಲ್ಲಿ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಇದು ನಮ್ಮ ಸ್ಟಾಕ್ ರೂಮ್, ಅಲ್ಲೇ ಮಾಡಿ. ನೋಡಿ, ಇದು ದೀಪ, ಇದಕ್ಕೆಲ್ಲ ನಾವು ವಾರ್ನಿಶ್ ಕೊಡ್ತೀವಿ. ಅಂದ್ರೆ ಚಂದ ಕಾಣಲಿಕ್ಕೆ, ಶೋಕೇಸ್ ಅಲ್ಲಿ ಇಡ್ಲಿಕ್ಕೆ ದೀಪ, ತೆಂಗಿನ ಮರ ಅಂತೆಲ್ಲ ತುಂಬಾ ಇದೆ. ಅದು ಲೈಟಿಂಗ್ ಸರ್? ಇದು ಲೈಟಿಂಗ್ ಇದೆ, ಹ್ಯಾಂಗಿಂಗ್ ಶೇಡ್ ಲ್ಯಾಂಪ್. ಅದು ಮನೆಗೆ ಲೈಟ್ ಇದ್ರೆ ಅದ್ರ ಹೊರಗಡೆ ಹಾಕಿದ್ರೆ ಹೋಟೆಲ್ಸ್ಗಳಿಗೆ, ಮನೆಗಳಿಗೆ, ಆಫೀಸ್ಗಳಿಗೆಲ್ಲ ಇದನ್ನು ಹಾಕಬಹುದು. ಮತ್ತೆ ಅದೊಂದು ಇದಕ್ಕೆ ತೆಂಗಿನ ಇದು ತುಂಬಾ ಕೆಲಸ ಇದೆ. ಇದಕ್ಕೆ ಒಂದು ದಿವಸ ಸಾಕಾಗಲಿ, 2 ದಿವಸ ಮಿನಿಮಮ್ ಬೇಕು. ಮಿನಿಮಮ್ ಹೌದು, ಯಾಕಂದ್ರೆ ಇದು ತುಂಬಾ ನಾಜೂಕಿನ ಕೆಲಸ. ಹೌದು. ಇದಕ್ಕೆ ಎಷ್ಟು ತೆಂಗಿನಕಾಯಿ ಬೇಕು ಸರ್? ಯಾವುದಿಗೆ? ಇದಕ್ಕೆ ಅದಕ್ಕೊಂದು 3 ತೆಂಗಿನಕಾಯಿ ಮಿನಿಮಮ್ ಬೇಕು, 3 ಇಂದ 4 ಬೇಕು. ಯಾಕಂದ್ರೆ ಇದು ಎಲ್ಲ ತೆಂಗಿನ ಚಿಪ್ಪಿನಲ್ಲೇ ಮಾಡುದು. ಇದು ಕೂಡ ತೆಂಗಿನ ಚಿಪ್ಪು, ಇದು ಚಿಪ್ಪಿನಿಂದಲೇ. ಹೌದು, ಎಲ್ಲ ಚಿಪ್. ಇದರಲ್ಲಿ ಚಿಪ್ಪು ಮತ್ತು ಗಮ್ ಬಿಟ್ಟರೆ ಬೇರೆ ಏನಿಲ್ಲ. ಫುಡ್ ಗ್ರೇಡ್ ಗಮ್. ಅದರ ಒಳಗಡೆ ಖಾಲಿ ಉಂಟಾ ಅಥವಾ ಫಿಲ್ ಆಗಿ ಉಂಟಾ? ಯಾವುದ್ರೊಳಗೆ? ಅದರೊಳಗೆ ಖಾಲಿ ಉಂಟು. ಖಾಲಿ, ಹೌದು. ಅದೇ. ಆಮೇಲೆ ಇದು ದೀಪ, ಇದು ಕೂಡ ಆಗಿ ಇದಕ್ಕೆ ಸುಮಾರು ದಿವಸ ಬೇಕು. ಇದು ಮಾಡಿ ದಿವಸ ಆದ್ರೂ ಬೇಕು. ಇದಕ್ಕೊಂದು 4-5 ತೆಂಗಿನಕಾಯಿ ಬೇಕು, ಬೇಕಲ್ಲ? ಹೌದು. ಆಮೇಲೆ ಸೋಪ್ ಬಾಕ್ಸ್ಗಳಿದೆ. ಇದೊಂದು ಸ್ಪೆಷಲ್ 3-in-1 ಸೋಪ್ ಬಾಕ್ಸ್. 3-in-1 3 ಸೋಪ್ ಇಡಬಹುದು. ಚಂದ ಉಂಟು ಸರ್. ಹೌದು. ಹಾಗೆ 2-in-1 ಇದೆ. ಸಿಂಗಲ್ ತುಂಬಾ ಹೋಗ್ತದೆ ನಮಗೆ. ಸಿಂಗಲ್. ಹೌದು. ಡಿಸೈನ್ ಉಂಟು ಅದರಲ್ಲಿ. ಡಿಸೈನ್ ತುಂಬಾ ಡಿಸೈನ್, ಒಂದು 50 ಡಿಸೈನ್ ಇದೆ ನಮ್ಮಲ್ಲಿ. ಆಮೇಲೆ ಪೆನ್ ಸ್ಟ್ಯಾಂಡ್ ಇದೆ. ಮತ್ತೆ ನಿಮಗೆ ಡೈನಿಂಗ್ ಟೇಬಲ್ಗೆ ಸ್ಪೈಸ್ ಆಗಿ ಆಯಿಲ್ ಇದೆ, ಸ್ಪೈಸಸ್ ಎಲ್ಲ ಆಗ್ಲಿಕ್ಕೆ ಇದೆ ಇಲ್ಲಿ. ನೋಡಿ, ಉಪ್ಪು, ಉಪ್ಪಿನಕಾಯಿ ಎಲ್ಲ ಹಾಕ್ಬೋದು, ಪೆಪ್ಪರ್ ಎಲ್ಲ ಹಾಕ್ಬೋದು. ಹೌದು. ಡೈನಿಂಗ್ ಟೇಬಲ್ ಅಲ್ಲಿ ಇಡ್ಲಿಕ್ಕೆ ಒಂದೇ ಒಂದು ಜಾಗ್ರತೆಯನ್ನು ಕೆಳಗೆ ಬೀಳಿಸಬಾರ್ದು. ಹೌದು. ಹೌದು, ಸ್ವಲ್ಪ ಕ್ರ್ಯಾಕ್ ಬರೋ ಗಮ್ ಬಿಡುದಿಲ್ಲ, ಕ್ರ್ಯಾಕ್ ಬರೋ ಚಾನ್ಸಸ್ ಉಂಟು ಅಷ್ಟೇ. ಪ್ಲಾಸ್ಟಿಕ್ ಬಂದು ನಾವು ಆದಷ್ಟು ಇದನ್ನೇ ದೇಶಿ ಐಟಮ್ ಅನ್ನು ಯೂಸ್ ಮಾಡೋದು ಒಳ್ಳೆಯದು. ಹೌದು. ಇದು ಜಾಗ್ರತೆಯಲ್ಲಿ ನಾವು ಮೇಂಟೈನ್ ಮಾಡಿದ್ರೆ ಒಂದೆಷ್ಟು ತುಂಬಾ ವರ್ಷ ಬರ್ತದೆ. ಹೌದು. ಈಗ ಸೋಪ್ ಎಲ್ಲ, ಸೋಪ್ ಬಾಕ್ಸ್ ಎಲ್ಲ ನೋಡ್ತೇನೆ, 2 ವರ್ಷ ಎಲ್ಲ ಕಮ್ಮಿಯಲ್ಲಿ ಬರ್ತದೆ. ಹೌದು. ನಾವು ಇದನ್ನೆಲ್ಲ ಯೂಸ್ ಮಾಡುವಾಗ ಕಾಫಿ ಕಪ್ ಎಲ್ಲ ವಾಶ್ ಮಾಡ್ಬೋದಲ್ಲ ಸರ್? ಹೌದು, ಕ್ಲೀನ್ ಆಗಿ ವಾಶ್ ಮಾಡಿ ಪುನಃ ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಈಗ ಯಾರಾದ್ರೂ ಡಿಸೈನ್ ಕೊಟ್ರೆ ಇಂಥದ್ದು ಬೇಕು ನಾವು ಮಾಡಿಕೊಳ್ಬೋದು ಅಂತ ನಾವು ನೋಡ್ತೇವೆ. ಅದು ಫೀಸಿಬಲ್ ಆದ್ರೆ ನಾವು ಮಾಡಿಕೊಡ್ತೇವೆ.
ಇಂಥದ್ದೆಲ್ಲ. ಮತ್ತು ಇದ್ರಲ್ಲಿ ನಾವು ಎಂಗ್ರೇವ್ ಮಾಡಿ ಕೊಡ್ತೇವೆ. ಯಾವುದಾದ್ರು ಕಂಪನಿಗೆ ಬೇಕಾದರೆ ನಾವು ಹೆಸರನ್ನು ಲೋಗೋ ಎಲ್ಲ ಎಂಗ್ರೇವ್ ಮಾಡಿ ಕೊಡ್ಬೋದು. ಅದರಲ್ಲಿ ಹೆಸರು ಬರೆದು ಹೆಸರು ಮತ್ತು ಎಂಗ್ರೇವ್ ನಮ್ಮ ಎಂಗ್ರೇವಿಂಗ್ ಮೆಷಿನ್ ಇದೆ, ಅದರಲ್ಲಿ ಮಾಡಿ ಕೊಡ್ತೇವೆ. ಇದನ್ನು ನೋಡಿ ಕ್ಯಾಕ್ಟಸ್, ನಾವು ಪಾಪಸ್ ಕಳ್ಳಿ ಅಂತ ಹೇಳ್ತೇವೆ, ಸ್ವಲ್ಪ ಅದೇ ರೀತಿ ಕಳ್ಳಿ. ಇದೆಲ್ಲ ಎಂತ ಸರ್? ಇದರಲ್ಲಿ ತೆಂಗಿನ ಐಟಮ್ ಬಿಟ್ಟು ಬೇರೆ ಇಲ್ಲ. ಇದು ಕೂಡ ತೆಂಗಿನ ಇದು ಏನು ಹೇಳ್ತೇವೆ ಹಸ್ಕ ಅಂತ ಹೇಳ್ತೇವಲ್ಲ, ಹೌದು, ಅದು ಇದು ತೆಂಗಿನ ಸಿಪ್ಪೆಯಲ್ಲಿ ಇರುವಂಥದ್ದನ್ನು ಕಟ್ ಮಾಡಿ ಇಲ್ಲಿಟ್ಟಿದ್ದು ಗಮ್ಮಚ್ಚಿ. ಇದು ಪಾಪಸ್ ಕಳ್ಳಿ. ಹೌದು. ಇದರಲ್ಲಿ ಕೆಲಸ ತುಂಬ ಇಲ್ವಾ ಸರ್? ಇದು ತುಂಬ ಕೆಲಸ ಇದೆ. ಇದಕ್ಕೊಂದು 2 ದಿವಸ ಕಮ್ಮಿಯಲ್ಲಿ ಬೇಕು. ಈ ಶೋಕೇಸ್ ಐಟಮ್ ಅಷ್ಟೇ. ಇದಕ್ಕೆಷ್ಟು ತೆಂಗಿನಕಾಯಿ ಬೇಕು ಸರ್? ಈ ಕಮ್ಮಿಯಲ್ಲಿ 3 ಬೇಕು. 3 ಬೇಕು. ತಾಳ್ಮೆ ಮತ್ತು ಸ್ವಲ್ಪ ಐಡಿಯಾ ಬೇಕು, ತಲೆ ಬೇಕು. ಇದು ಶೋಕೇಸ್ ಇಲ್ಲಿ. ತಾವರೆ ಹೂವಿನಾಗೆ ಉಂಟು ಸರ್. ಇದು ತುಂಬ ಕಷ್ಟ ಮಾಡಲಿಕ್ಕೆ, ಪ್ರತಿಯೊಂದನ್ನು ತೆಗೆದು ಮಾಡಬೇಕು. ತುಂಬ ಬ್ರಿಟಲ್, ಎಲ್ಲರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಕಟ್ಟಾಗಿ ಹೋಗುತ್ತೆ. ಹೌದು, ಹೆಸರು ತುಂಬ ಉಂಟು. ಹೆಸರು ತುಂಬ ಉಂಟು. ಇದಕ್ಕೆಲ್ಲ ಎಷ್ಟು ಹೊತ್ತು ಬೇಕು ಸರ್ ಈ ಕೆಲಸ? 1 ದಿವಸ ಬೇಕು ಇದಕ್ಕೆ, 1-1.5 ದಿವಸ. ಯಾಕಂದ್ರೆ ಇದೆಲ್ಲ ಪರ್ಫೆಕ್ಟ್ ಆಗಿದೆ, ಆಗಬೇಕು ಎಲ್ಲ ಕೂಡ ಹಾಗೆ ಆಗಬೇಕು. ಅದು ಫುಲ್ ಮಿಷನ್ ವರ್ಕ್ ಅಲ್ಲ ಸರ್? ಹ್ಯಾಂಡ್ ವರ್ಕೆ, ಮಿಷನ್ನಲ್ಲಿ ಕಟ್ ಮಾಡಿ ಮಾಡ್ತಾರೆ. ಬೇರೆ ಬೇರೆ ಟೈಪ್, ಇದೊಂದು 50 ಟೈಪ್. ಯಾವ ಡಿಸೈನ್ ಬೇಕಿದ್ದು ನಾವು ಮಾಡಿ ಕೊಡ್ತೇವೆ. ಸೋಪ್ ಬಾಕ್ಸ್ ಬೇಕಾದರೆ ಡಿಸೈನ್ ಮಾಡಿ ನಾವು ಸ್ಯಾಂಪಲ್ಗೆ 1 ದಿವಸದಲ್ಲಿ ಮಾಡಿ ಕೊಡ್ತೇವೆ. ಪ್ರೊಟೋಟೈಪ್ ಮಾಡಿ ಕೊಡ್ತೇವೆ, ಮತ್ತೆ ಅದು ಆರ್ಡರ್. ಇದು ನೋಡಿ ಕೊರೋನಾ ಟೈಮಲ್ಲಿ ಬಂದಂಥ ಇದು ಮೊಬೈಲ್ ಸ್ಟ್ಯಾಂಡ್. ಇದು ಮೊಬೈಲ್ ಸ್ಟ್ಯಾಂಡ್ ವಿತ್ ಪೆನ್ ಸ್ಟ್ಯಾಂಡ್. ಇಲ್ಲಿ ಹಿಂದೆ ಪೆನ್ ಕೂಡ ಇಡ್ಲಿಕ್ಕೆ ಆಗ್ತದೆ. ಓಕೆ ಓಕೆ ಓಕೆ. ಇದು ಚಿಪ್ಪಲ್ಲಿ 2 ಪೆನ್ ಕೂಡ ಇಡ್ಬೋದು. 2 ಪೆನ್ ಇಡ್ಬೋದು, ಪೆನ್ಸಿಲ್ ಇಡ್ಬೋದು. ಅದೇ ಆಕ್ಚುಲಿ ಈ ಕಾನ್ಸೆಪ್ಟ್ ನನ್ನ ಫ್ರೆಂಡ್ ಒಬ್ಬರು ಮಾಡಿದ್ರು, ಅನಂತ ಪ್ರಸಾದ್ ಅಂತ. ಇದು ಬ್ರಷ್ ಕೂಡ ಹಾಗೆ. ಇದು ನಾವು ತೆಂಗಿನ ಅಡಿಕೆ ಮರದಿಂದ ಮಾಡಿದ್ದು. ಇದು ಹ್ಯಾಂಡ್, ಇದು ಇದರದ್ದೇ ತೆಂಗಿನ ನಾರು ಸಿಪ್ಪೆಯಲ್ಲಿ ಇರ್ತಲ್ಲ, ಅದನ್ನೇ ತೆಗೆದು ಮಾಡ್ತೇವೆ. ಅದು ನಾವು ಇದೆಲ್ಲ ಸುಮ್ಮನೆ ಒಂದು ಬ್ರಷ್ ಉಂಟು, ಚಿಕ್ಕ ಬ್ರಷ್ ಆಗ್ತದ ನೋಡಿದ್ದು ಟ್ರಯಲ್. ಇದೆಲ್ಲ ಟ್ರಯಲ್. ಇದಕ್ಕೆಲ್ಲ ಗಮ್ ಹಾಕುದಾ ಸರ್? ಗಮ್ ಆಗುದು ಎಲ್ಲ ಗಮ್ಮೆ ಹಾಕ್ಬೇಕಷ್ಟೇ. ಗಮ್ ಮತ್ತು ಚಿಪ್ಪು ಮತ್ತು ಇದು ಅಡಿಕೆ ಮರ ಅಷ್ಟೇ. ಇದಕ್ಕೆಲ್ಲ ಕೆಲಸ ತುಂಬಾ ಆಗ್ತದಲ್ಲ? ಕೆಲಸ ತುಂಬಾ ಇದೆ ಇದಕ್ಕೆ. ಇದೆಲ್ಲ ಅಷ್ಟು ಕರೆಕ್ಟ್, ಅದು ಅಷ್ಟು ಸ್ಮೂತ್ ಇಳಿದು ತೆಗಿಬೇಕು. ಅದು ಒಂದೊಂದೇ ಇದು ತೆಗೆದು ಕ್ಲೀನ್ ಮಾಡಿ ಎಲ್ಲ. ಹೌದು, ಈ ಬ್ರಷ್ ಎಲ್ಲ ಮಾಡ್ಬೇಕಾದ್ರೆ 4 ಬ್ರಷ್ ಆಗ್ಬೋದು ಅಷ್ಟೇ ದಿವಸಕ್ಕೆ, 4ರಿಂದ 5. ಅದು ಕೂಡ ಸೇಮ್ ಮಿಷನ್ ಅಥವಾ ಮಿಷನ್ ಬೇರೆ? ಎಲ್ಲ ಸೇಮ್, ಎಲ್ಲದಕ್ಕೂ ಮೆಷಿನ್. ನೋಡಿ ಬ್ಯಾಂಗಲ್ಸ್, ಇದು ಕೈಗೆ ಹಾಕುವಂತ ಲೇಟೆಸ್ಟ್ ಒಂದು ಟ್ರೆಂಡ್. ಇದಕ್ಕೆ ತುಂಬ ಡಿಮಾಂಡ್ ಇದೆ. ನಾವು ಕೆಲವು ಇಕೋಫ್ಲಿಯ ಮಾರ್ಕೆಟ್ ಅಂತದಕ್ಕೆಲ್ಲ ಹೋಗ್ತೀವಿ. ಸೊ ಇದಕ್ಕೆ ಡಿಮಾಂಡ್ ಇದೆ. ಅದರಲ್ಲಿ ಡಿಸೈನ್ ಕೂಡ ಬೇರೆ ಬೇರೆ ಉಂಟಲ್ಲ ಸರ್? ಯಾವ ಡಿಸೈನ್ ಬೇಕಾದ್ರೆ ಮಾಡ್ಬೋದು. ನಿಮ್ಗೆ ಇದರಲ್ಲಿ ಹೆಸರು ಕೂಡ ಮಾಡಿ ಕೊಡ್ಬೋದು. ಅವರೇ ನಂಗೆ ಈ ತರ ಹೆಸರು ಬೇಕು, ಈ ತರ ಡಿಸೈನ್ ಬೇಕು, ಡಿಸೈನ್ ಮಾಡಿ ನಾವು ಇದನ್ನು ಮಾಡಿ ಕೊಡ್ತೀವಿ. ಸೈಜ್ ಕೂಡ ಬೇರೆ ಚಿಕ್ಕ ಸೈಜ್ ಕೂಡ ಇದೆ, ಚಿಕ್ಕದಿದೆ, ದೊಡ್ಡದಿದೆ. ಅಗರಬತ್ತಿ ಸ್ಟ್ಯಾಂಡ್ಗಳಿದೆ, ಇಂಥದ್ದೆಲ್ಲ ಚಿಕ್ಕ ಚಿಕ್ಕ ಸುಮಾರು. ಅದು ನಿಮಗೆ ಬೇರೆ ಬೇರೆ ಡಿಸೈನ್ ಮಾಡ್ಬೋದು. ದೇಸಿ ಪ್ರಾಡಕ್ಟ್. ಹೌದು, ಉಪ್ಪೆಲ್ಲ ಹಾಕುವಂಥದ್ದು. ಉಪ್ಪೆಲ್ಲ ಹಾಕುವ, ನೀರು ಕೂಡ ಹಾಕ್ಬೋದು, ಏನಾಗೋದಿಲ್ಲ, ನೀರು ಲೀಕ್ ಆಗೋದಿಲ್ಲ, ಆ ಟೈಪ್ ಮಾಡಿದ್ದೇವೆ. ಇದು ರೆಡಿ ಮಾಡ್ತಾ ಇದ್ದೇವೆ, ಹೋಗ್ತಾ ಇದೆ. ಹೌದು. ಇನ್ನು ಸೇಲ್ ಎಲ್ಲ ಹೇಗೆ? ಸೇಲ್ ಆನ್ಲೈನ್ ಸೇಲ್ಸ್ ಇದೆ, ನಮ್ಮ ವೆಬ್ಸೈಟ್ ಇದೆ cococrushindia.in. ಇದು ನೋಡಿ ಸಣ್ಣ ಕಪ್ಪು, 80 ml ಕಪ್ಪು. ಫ್ಲಿಪ್ಕಾರ್ಟಲ್ಲಿ ನಮ್ಮದು ಇದಿದೆ, ಕೋಕೋಕ್ರಶ್ ಇಂಡಿಯಾ ಅಂತ. ಫ್ಲಿಪ್ಕಾರ್ಟಲ್ಲೂ ಉಂಟಲ್ಲ? ಹೌದು. ಮತ್ತು ಬರೋ ತಿಂಗಳು ಅಮೆರಿಕಕ್ಕೆ ಕೂಡ ವಾಲ್ಮಾರ್ಟಿಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದೆ. ಸೊ ಪ್ಯಾಕಿಂಗ್ ಎಲ್ಲ ಆಗಬೇಕು. ಅಂದರೆ ಇಂಟರ್ನ್ಯಾಷನಲ್ ಎಕ್ಸ್ಪೋರ್ಟ್ ಕೂಡ ಉಂಟು? ಹೌದು, ಎಕ್ಸ್ಪೋರ್ಟ್ ಲೈಸೆನ್ಸ್ ಎಲ್ಲ ಆಗಿದೆ. ಅಮೆರಿಕ ಮಾತ್ರ ಸರ್, ಬೇರೆ ಕಡೆ ಉಂಟು? ಅಲ್ಲ, ಬೇರೆ ಕಡೆಗೆ ಉಂಟು. ಇವಾಗ ದುಬೈಗೆಲ್ಲ ಕೇಳ್ತಾ ಇದ್ದಾರೆ. ನಾವು ಸ್ಯಾಂಪಲ್ ಎಲ್ಲ ಹೋಗಿದೆ, ಅದೇ ಇನ್ನು ನೋಡಬೇಕು. ನಮ್ಮ ಪ್ರೈಸ್ ಎಲ್ಲ ನೋಡಿ ಅದೇ ನಮ್ಮ ಪ್ರಾಡಕ್ಟ್ ಇಷ್ಟ ಆಗಿದೆ. ಫ್ಯಾಕ್ಟ್ರಿಗೆ ಇಲ್ಲಿ ಪುತ್ತೂರಲ್ಲಿ ಮಾತ್ರ ಇರೋದು ಸರ್, ಬೇರೆ ಕಡೆ ಕೂಡ ಉಂಟಾ? ನಮ್ದು ಪುತ್ತೂರಲ್ಲಿ ಮಾತ್ರ. ಹೌದು, ಎಕ್ಸ್ಪಾನ್ಷನ್ ನೋಡಬೇಕು. ಅಂದ್ರೆ ಇದು ಒಳ್ಳೇದು ನಡೆದ ಮೇಲೆ ನಾವು ಪ್ರತಿಯೊಂದು ಹಳ್ಳಿಯಲ್ಲಿ ಕೆಲಸ ಕೊಡುವಾಗೆ ಅಥವಾ ಒಂದು ತಾಲೂಕು ವಹಿಸಿ ಒಂದು ಚಿಕ್ಕ ಫ್ಯಾಕ್ಟ್ರಿ ಮಾಡಿ ಹಾಗೇನಾದ್ರು ಟೈ ಅಪ್ ಮಾಡಿಕೊಂಡು ಮಾಡುವ ಒಂದು ಪ್ಲಾನ್ ಇದೆ ಮುಂದೆ. ಅದು ಆಮೇಲೆ ಆನ್ಲೈನ್ ನಮ್ಮ ವೆಬ್ಸೈಟ್ ಇದೆ, cococrushindia.in ಅಂತ. ಅದಕ್ಕೆ ಹೋಗ್ಬೋದು. ಅದು ಕೆಲವು ಐಟಮ್ ಈಗ ಫ್ಲಿಪ್ಕಾರ್ಟಲ್ಲಿ ಇದೆ, ಅಲ್ಲಿ ಕೂಡ ಸರ್ಚ್ ಮಾಡಿ ತಗೊಳ್ಬೋದು. ಇದು ಎಂತ ಐಟಮ್ ಸರ್? ಇದು ನಾವು ತೆಂಗಿನಕಾಯಿಗೆ ಸಂಬಂಧಪಟ್ಟದ್ದು ಮಾತ್ರ ಮಾಡಬೇಕಂತ ನನ್ನ ಒಂದು ಇಷ್ಟ. ಸೊ ಒಂದು ಐಡಿಯಾ ಹೊಳೆಯಿತು,
ತೆಂಗಿನ ಎಣ್ಣೆ ಸೋಪ್, ಗಾಣದ ಎಣ್ಣೆ ಸೋಪ್ ಮಾಡುವ ಅಂತೇಳಿ. ಗಾಣದ- So ಇದೊಂದು ತೆಂಗಿನ ಎಣ್ಣೆ, ಗಾಣದಲ್ಲಿ ಮಾಡಿದ ತೆಂಗಿನ ಎಣ್ಣೆ, ಅದು ಸ್ವಲ್ಪ ಪ್ಯೂರ್ ಇರ್ತದೆ. 100% So ಅದರಿಂದ ಮಾಡಿದ ಸೋಪ್. ಇದು ಹ್ಯಾಂಡ್ ಮೇಡ್. ಇದು ಹ್ಯಾಂಡ್ ಮೇಡ್. ಹೌದು, ಬಲ್ಕಲ್ಲಿ ಮಾಡಬೇಕಷ್ಟೇ. ಇನ್ನು ಡಿಮಾಂಡ್ ಇದೆ. ಈಗ 2 ಡಿಸೈನ್, ಒಂದು 8 ಡಿಸೈನ್ ಮಾಡುವಂತ ಉಂಟು. ಅದು ನಮಗೆ ಇದು ಬರಲಿಲ್ಲ, ಮೋಲ್ಡ್ ಬರಬೇಕಷ್ಟೇ. ಅದೇ ಮೋಲ್ಡ್ ಬಂದ ಕೂಡಲೇ ಮಾಡ್ತೀವಿ. ಇದು ಹೇಗೆ ಕೊಬ್ಬರಿಯಿಂದ ಮಾಡುದಾ ಅಥವಾ ಎಣ್ಣೆಯಿಂದ ಮಾಡುದಾ? ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆಯಲ್ಲಿ. ಅದೇ ಗಾಣದಲ್ಲಿ ತೆಗೆದ ಕೊಬ್ಬರಿ ಎಣ್ಣೆ. ಅದೇ. ಮತ್ತೆ ಸ್ಕಿನ್ ಅಲರ್ಜಿ ಎಲ್ಲ ಹೋಗ್ತಾ ಇದೆ, ಅದಕ್ಕೆ ನಾವು ಟೀ ಟ್ರೀ ಆಯಿಲ್ ಅಂತ ಒಂದು ಆಯಿಲ್ ಹಾಕ್ತೇವೆ. ಇಷ್ಟು ಸಣ್ಣ ಸೋಪ್ ಮಾಡಬೇಕಾದ್ರೆ ಎಷ್ಟು ಆಯಿಲ್ ಬೇಕು? ಅಲ್ಲ, ಇದು ತೆಂಗಿನ- ನಮ್ಗೆ ಏನಂದ್ರೆ ಗ್ರಾಮ್ ಲೆಕ್ಕದಲ್ಲೆಲ್ಲ ಹೋಗುದು ಎಣ್ಣೆ ಎಲ್ಲ. ಒಮ್ಮೆ ನಾವು ಮಾಡುವಾಗ ನಮ್ಗೆ ಅದೇ 1 ಲೀಟರ್ 2 ಲೀಟರ್ ಎಲ್ಲ ಮಾಡ್ತಾರೆ ಹಾಗೆಲ್ಲ ಹೋಗ್ತದೆ. ಬಲ್ಕ್ ಆಗಿ. ಹೌದು, ಇದು ಜಸ್ಟ್ ಸ್ಯಾಂಪಲ್ ಸ್ವಲ್ಪ ಮಾಡ್ತಾ ಸ್ಟಾರ್ಟ್ ಮಾಡಿ ಅಷ್ಟೇ. ಅದೇ ಅದೇ. ಬಲ್ಕ್ ಮಾಡಬೇಕು. ಕಂಪನಿಗಳಿಗೆ ಬೇಕಾದ್ರೆ ನಾವು ಹೀಗೆ ಇದೆಂತ ಸರ್? ನೇಮ್ ಪ್ಲೇಟ್ ಮಾಡಿಕೊಡ್ಬೋದು. ಹೀಗೆ ಬಟ್ಟೆಗೆ? ಹೌದು, ಹೀಗೆ ನೇಮ್ ಪ್ಲೇಟ್ ಹೀಗೂ ಮಾಡ್ಬೋದು. ಹಿಂದೆ ಪಿನ್ ಉಂಟು. ಇನ್ನು ಮತ್ತೆ ಇದು ಎಂತ ಸರ್? ಗುಬ್ಬಿ ಸರ್ ಅದು? ಇದು ಗುಬ್ಬಿ, ಅಂಗಿ ಗುಬ್ಬಿ. ಹಂಗೆ ಗುಬ್ಬಿ. ಇದು ಸ್ಕ್ವೇರ್ ಟೈಪ್ ಮಾಡಿದ್ದು, ಸುಮ್ಮನೆ ಹೀಗೆ ಮಾಡಿದ್ದು. ಅದರಲ್ಲಿ ಎಷ್ಟು ಹೋಲು? 4 ಹೋಲ ಸರ್? 4 ಹೋಲ್ 2 ಹೋಲ್, ಯಾವ ಹೇಗೂ ಕೂಡ ಮಾಡ್ಬೋದು. ಚೌಕದ್ದು ಕೂಡ ಉಂಟು, ರೌಂಡ್ ರೌಂಡ್ ತೋರಿಸ್ತಿಲ್ಲ. ಅದು ಕೂಡ ಯಾವ್ದು ಸರ್? ಲೇಸರ್ ಕಟ್ಟಿಂಗ್? ಇದೆಲ್ಲ ಲೇಸರ್ ಕಟ್ಟಿಂಗ್. ಇದು 2 ಹೋಲ್ಸಿ ದೊಡ್ಡದು, ನಮ್ಮ ಸೂಟಿಗೆಲ್ಲ ಬೇಕಾಗುವಂಥದ್ದು. ಇದು 4 ಹೋಲ್, 20 mm, 22 mm. ಒಂದು ಚಿಪ್ಪಲ್ಲಿ ಎಷ್ಟು ಗುಬ್ಬಿ ಆಗ್ತದೆ ಸರ್ ಇದು? ಚಿಕ್ಕ ಗುಬ್ಬಿ ಒಂದು 25 ಆಗ್ತದೆ. 25. ದೊಡ್ಡೊಂದು 12, ಒಂದು 16 ಆಗ್ಬೋದು. ಚಿಕ್ಕದಾದ್ರೆ ಒಂದು 25 ಆಗುತ್ತೆ. ನಮ್ಮ ಪ್ಲಾಸ್ಟಿಕ್ನಷ್ಟೇ ಇದು ಲೈಫ್ ಬರ್ತದೆ ಸರ್? ಲೈಫ್ ಬರ್ತದೆ. ನಾವು ಟೆಸ್ಟ್ ಮಾಡಿ ನೋಡಿದ್ವಿ, ಅಂಗಿಗೆ ಹಾಕಿ ನೋಡಿ, ವಾಷಿಂಗ್ ಮಿಷಿನ್ ಹಾಕಿ ನೋಡಿದ್ದೇವೆ, ಏನು ಆಗುತ್ತೆ, ಏನಾಗುದಿಲ್ಲ. ಇದು ಕೂಡ ಎಕ್ಸ್ಪೋರ್ಟಿಗೆ ಸ್ಯಾಂಪಲ್ಸ್ ಹೋಗಿದೆ. ಅಂದ್ರೆ ಇದಕ್ಕೆ ಡಿಮಾಂಡ್ ಪೋರ್ಚುಗಲ್, ಸ್ಪೇನ್ ಹಾಗೆಲ್ಲ ಡಿಮಾಂಡ್ ಇದೆ. ಅಲ್ಲಿ ಎಲ್ಲ ಒಳ್ಳೆ ಡಿಮಾಂಡ್. ನಮ್ಮಲ್ಲಿ ಲೋಕಲ್ ಅಲ್ಲಿ ಬರ್ತಾರ ಸರ್ ಈಗ? ಲೋಕಲ್ ಇಲ್ಲ, ಇನ್ನೂ ಪ್ರಚಾರ ಆಗಲಿಲ್ಲ. ಅದೇ ಅದೇ. ಕಾರ್ಪೊರೇಟ್ ಕಂಪನಿ ಗಿಫ್ಟಿಂಗ್, ಆಮೇಲೆ ಎಕ್ಸ್ಪೋರ್ಟಿಗೆ. ಎಕ್ಸ್ಪೋರ್ಟ್ ಬೇರೆ 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 ಡಿಸೈನ್ಸ್. ವ್ಯಾಲ್ಯೂ ಬರಬೇಕಾದ್ರೆ ಇದು ಎಕ್ಸ್ಪೋರ್ಟ್ ಆಗಿ ಹಿಂದೆ ಬರಬೇಕು. ಹೌದು, ಆಗ ಒಳ್ಳೆ ಡಿಮಾಂಡ್ ಬರ್ತದೆ. ಬೇರೆ ಬೇರೆ ಡಿಸೈನ್ ಉಂಟು ಸರ್. ಹೌದು, ಹುಡುಗಿಯರಿಗೆ ಅಂತ ಭಾರಿ ಖುಷಿ ಆಗ್ಬೋದು ಇದನ್ನು ನೋಡಿದ್ರೆ. ಹೌದು, ಇದು ಫಾಸ್ಟ್ ಮೂವಿಂಗ್. ನಮ್ಮ ಸ್ಟಾಲ್ಗಳಲ್ಲಿ ಫಾಸ್ಟ್ ಯಾರಾದ್ರೂ ಹುಡುಗಿಯರು ಮಹಿಳೆಯರಿಂದ ನೋಡ್ತಾ ಇದ್ರೆ ಖಂಡಿತವಾಗಿ ಯೂಸ್ ಮಾಡಿ. ನಾವು ಕೊಡ್ತೀವಿ, ಬೇಕಾದ್ರೆ ಡಿಸೈನ್ ಮಾಡಿ ಕೊಡ್ತೀವಿ. ಹಗುರ ಉಂಟು, ತುಂಬಾ ಭಾರ ಅಂತ ಇಲ್ಲ, ನೋಡ್ಲಿಕ್ಕೆ ಒಂದು ಅಟ್ರಾಕ್ಷನ್. ಹೌದು. ಸೊ ಇದೊಂದು ಸ್ಪೆಷಲ್ ಐಟಮ್. ಇದು ಇಯರಿಂಗ್ಸ್, ಕಿವಿ ಇಯರಿಂಗ್ಸ್. ಇದು ಕೂಡ ಭಾರಿ ಫೇಮಸ್ ಆಗ್ತಾ ಉಂಟು. ಇದು ಬೋತ್ ಸ್ಟಡ್ ಮತ್ತೆ ಇದು ನಾವು ಹ್ಯಾಂಗಿಂಗ್ ಕೂಡ ಮಾಡಿ ಕೊಡ್ತೀವಿ ಬೇಕಾದಾಗೆ. ತುಂಬ ಇದರಲ್ಲಿ ಒಂದು 350 ಡಿಸೈನ್ ಇದೆ. ನಮಗೆ ಬೇಕಾದ ಡಿಸೈನ್ ನಾವು ಮಾಡಿ ಕೊಡ್ತೀವಿ. ಇದೆಲ್ಲ ಹ್ಯಾಂಡ್ ಮೇಡ್. ಇದು ಯಾವುದು ಲೇಸರ್ ಕಟ್ಟಿಂಗ್ ಯಾವುದಿಲ್ಲ. ಇದು ನೋಡಿ ಹೀಗೆ ಈ ಪಂಚೆ ಸರ್? ಈ ಪಂಚೆ ಯಾವ ಸ್ಪೆಲ್ಲಿಂಗ್ ಅಲ್ಲಿ ಬೇಕೋ ಆ ಸ್ಪೆಲ್ಲಿಂಗ್, ಯಾವ ಸ್ಪೆಲ್ಲಿಂಗ್ ಬೇಕೋ ಆ ಸ್ಪೆಲ್ಲಿಂಗ್. ಕಾರಿನ ಕೀ ಪಂಚೆ. ಕಾರ್ನ ಕೀ ಪಂಚೆ. ಫ್ರೆಂಡ್ಶಿಪ್ ಬ್ಯಾಂಡ್ ಅಂತ ಮಾಡಿದ್ವಿ. ರಕ್ಷಾಬಂಧನ್ ಟೈಪ್ ಅಂಥದ್ದೆಲ್ಲ ರುದ್ರಾಕ್ಷಿ ಒಟ್ಟಿಗೆ ಹಾಕಿ ಮಾಡಿದೆ. ರುದ್ರಾಕ್ಷಿ? ಹೌದು, ಯಾಕಂದ್ರೆ ನಾನು ರುದ್ರಾಕ್ಷಿ ಬೆಳಿತೇನೆ ಮನೆಯಲ್ಲಿ. ಮನೆಯಲ್ಲಿ ಉಂಟು ಸರ್? ತೋಟ ಎಲ್ಲ. ಹೌದು, ನಿಮ್ಮದೇ ರುದ್ರಾಕ್ಷಿ ಆಗಿದ್ರೆ? ಹೌದು, ನಮಗೆ ಬೇಕಾಗಿ ಮಾಡಿಕೊಡ್ಬೋದು. ಇದನ್ನು ಲೇಸರಲ್ಲಿ ಕಟ್ ಮಾಡಿ. ಯಾರಾದ್ರೂ ರುದ್ರಾಕ್ಷಿ ಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ? ನಮ್ಮಲ್ಲೇ ಇದೆ, ಉಂಟಲ್ಲ ಸರ್? ನಮ್ದು ನೇಪಾಳ ವೆರೈಟಿ ರುದ್ರಾಕ್ಷಿ. ಎಲ್ಲ ವೆರೈಟಿ ಉಂಟು ಸರ್ ಅಥವಾ? ಈಗ ಸದ್ಯ ಖಾಲಿ ಆಗಿದೆ, ಸ್ವಲ್ಪ ಮಾತ್ರ ಇದೆ ಇವಾಗ. ನೆಕ್ಸ್ಟ್ ಏಪ್ರಿಲ್ಗೆ ಬೇರೆ ವೆರೈಟಿ ಬರ್ತದೆ. ರಕ್ಷಾಬಂಧನವರೆಗೆ ಕೂಡ ನಾವು ಮಾಡ್ಬೋದು ಇದು. ನೋಡಿ, ಇದೆಲ್ಲ ಹ್ಯಾಂಡ್ ಮೇಡ್ ಕೀಚೈನ್. ಹಾಗೆ ನಿಮ್ಗೆ ಯಾವ ಡಿಸೈನ್ ಬೇಕು ಅಥವಾ ನಿಮ್ಗೆ ಇದರಲ್ಲಿ ಎಂಗ್ರೇವ್ ಮಾಡಬೇಕು, ಬಲ್ಕಲ್ಲಿ ನಿಮಗೆ ಬೇಕು ಮಾಡಿಕೊಡ್ತೇವೆ. ಹಾರ್ಟ್ ಸಿಂಬಲ್ಗಳು ಉಂಟು. ಹೌದು, ಎಲ್ಲ ಸಿಂಬಲ್ ಯಾವುದು ಮಾಡ್ಬೋದು. ಗುಂಡ ಕೂಡ ಆಗಿದೆ, ಇದರಲ್ಲಿ ಗುಂಡಾಗಿದೆ ಈಗ. ಮಂಗನ ಪದ ಉಂಟು ಸರ್? ಸ್ವಲ್ಪ ಉಂಟು. ನನಗೆ ತೆಂಗಿನ ಮರ ಅಂತ ಹೇಳುವಾಗ ಮಂಗನ ಅದು ನೆನಪಾಗ್ತದೆ. ಇದು ಕೂಡ ರೌಂಡ್ ಶೇಪ್ ಒಂದು. ಇದು ಮಾಡಿ ತುಂಬಾ ಕಷ್ಟ, ತುಂಬಾ ಕಷ್ಟ ಉಂಟು ಇದು. ಮತ್ತೆ ಬ್ರಿಟ್ಲ್ ಈಗ ಪ್ಯಾಕ್ ಮಾಡಿ ನಾವು ಕಳಿಸ್ಬೇಕಾದ್ರೆ ಭಾರಿ ಕಷ್ಟ ಉಂಟು ಇದು. ಹೌದು, ಅದಕ್ಕೆ ಪ್ಯಾಕಿಂಗ್. ಅದಕ್ಕೆ ನಾವು ಇದನ್ನು ಆನ್ಲೈನ್ ಅಲ್ಲಿ ನಾವು ಹಾಕೋದಿಲ್ಲ, ಡೈರೆಕ್ಟ್ ಪಾರ್ಟಿಗೆ ಬಂದು ತಕೊಂಡು ಹೋಗಿ. ಇದಕ್ಕೆ ಫುಲ್ ಗಮ್ ಅಲ್ವ ಸರ್? ಹೌದು, ಗಮ್ ಹಚ್ಚಿ. ಗಮ್ ಯಾವ್ದು ಸರ್?
ಇಲ್ಲಿ ವುಡ್ ಫಿಲ್ ಗಮ್ ಹಾಕ್ತೇವೆ. ಐಸ್ ಕ್ರೀಮ್ ಎಲ್ಲ ಹೇಳಿ ಮಾಡಿಸಿದ್ದು. ಹೌದು, ಐಸ್ ಕ್ರೀಮ್ ಮತ್ತೆ ಫ್ರೂಟ್ಸ್ ಎಲ್ಲ ಹಾಕ್ಬೋದು. ಹೌದು, ಮುಂಚೆನೆ ಶಿಕ್ಷೆ ಮಾಡಿದ್ದೆ ತಗೊಂಡು ಹೋಗ್ಬೇಕಷ್ಟೆ. ಗಣಪತಿ ದೇವರಿಗೆ ತುಂಬ ಇಷ್ಟ ತೆಂಗಿನಕಾಯಿ. ಇದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಚಿಪ್ಪು ತಗೊಂಡು ನಾವು ಅದನ್ನು ಕ್ಲೀನ್ ಮಾಡ್ತೇವೆ. ಇದೆಲ್ಲ ಇದಕ್ಕೆ ಬೇಕಾದಂಥ ಮೆಷಿನ್ಸ್, ಕಟ್ಟಿಂಗ್, ಡ್ರಿಲ್ಲಿಂಗ್, ಆಮೇಲೆ ಪಾಲಿಷ್ ಮಾಡುವಂಥ ಮೆಷಿನ್. ಈಗ ನಾವು ತೋರಿಸ್ತೇವೆ. ಪಾಲಿಷ್ ಮಾಡಿ ಮುಂಚೆ ಎಲ್ಲ ಏನು ಮಾಡಿದ್ವಿ ಅಂದರೆ ಸ್ಯಾಂಡ್ ಪೇಪರ್ ಪಾಲಿಶ್. ಸ್ಯಾಂಡ್ ಪೇಪರ್ ಪಾಲಿಷ್ ಮಾಡಿದಕ್ಕೆ ಅರ್ಧ ದಿವಸ ಬೇಕು, ಅಷ್ಟು ಟೈಮ್ ಕನ್ಸ್ಯೂಮ್ ಆಗ್ತದೆ. ಹೌದು, ಅದಕ್ಕೆ ನಾವು ಪಾಲಿಶ್ ಮೆಷಿನಲ್ಲಿ ಮಾಡ್ತಾ ಇದ್ದೇವೆ. ಇದು ಪಾಲಿಶ್ ಮೆಷಿನ್, ಇದು ಪಾಲಿಶ್ ಮಾಡಲಿಕ್ಕೆ. ಒಂದು ನಮ್ಮನೆ ಪಾಲಿಶ್ ಆಯಿತು. ಅಂದ್ರೆ ಪಾಲಿಶ್ ಅಂದ್ರೆ ಇಷ್ಟೇ ಅಲ್ವಾ ಸರ್? ಬೇರೆ ಮಾಡಲಿಕ್ಕೆ ಇಲ್ಲ ಅಲ್ಲ? ಹೌದು, ಅದೇ ನ್ಯಾಚುರಲ್ ಆಗಿ. ಹೌದು, ಯಾವ್ದು ಬೇಕಾ ಅದನ್ನು ಈ ಕಟ್ಟಿಂಗ್ ಮೆಷಿನ್ ಕಟ್ ಮಾಡೋದು. ಇದು ಮೇಲೆ ಹೋಲ್, ಇಡೀ ತೆಂಗಿನಕಾಯಿ ಹೋಲ್ ಮಾಡ್ಬೇಕಾದ್ರೆ ಈ ಮೆಷಿನಲ್ಲಿ ಮಾಡಬೇಕು. ಇಡೀ ತೆಂಗಿನಕಾಯಿ, ಇಡೀ ತೆಂಗಿನ ಮೇಲಿನ ಹೋಲ್ ಮಾಡಲಿಕ್ಕೆ ಡ್ರಿಲ್ಲಿಂಗ್ ಮೆಷಿನ್. ಈಗ ಅದರ ಚಿಪ್ಪಿನ ಒಳಗೆ ಅದನ್ನು ಕ್ಲೀನ್ ಮಾಡಬೇಕಂತ ಹೇಳಿ ಬೆಳಗುಡಲ್ಲಿ ಸ್ಪೂನ್, ಇದು ಫೋರ್ಕ್. ಇದು ಅಡಿಕೆ ಅದಲ್ಲ ಸರ್? ಇದು ಹ್ಯಾಂಡಲ್ ನಾವು ಅಡಿಕೆದು ಮಾಡಿದ್ದೇವೆ. ಯಾಕಂದ್ರೆ ಇದು ತೆಂಗಿನ ಚಿಪ್ಪಿದು ಮಾಡ್ಲಿಕ್ಕೆ ಆಗುದಿಲ್ಲ, ಗಟ್ಟಿ ಸಾಕು. ಹೌದು, ಅದಕ್ಕೆ ಅಡಿಕೆ ಮರದ್ದು ಮಾಡಿದ್ದೇವೆ. ಹೌದು, ಇದು ಫೋರ್ಕ್ ಮಾಡುದು ಲೇಸರ್ ಕಟ್ಟಿಂಗ್ ಅಲ್ಲಿ ಮಾಡಬೇಕು. ಇದು ಅಡಿಕೆ ಮರ ಮತ್ತು ಇದು ಚಿಪ್ಪು. ಹೌದು, ಚಿಪ್ಪು. ಇದು ಹ್ಯಾಂಡ್ ಮೇಡ್. ಲೋಗೋ ಬೇಕಲ್ಲ, ಲೋಗೋ ಯಾವ ಹೆಸರು ಬೇಕಾದ್ರೆ ಇದೊಂದು ಕಂಪನಿಯಲ್ಲಿ ಕೇಳಿ ಒಂದು ಸ್ಯಾಂಪಲ್ ಮಾಡಿ ತೋರಿಸ್ಲಿಕ್ಕೆ. ಅದಕ್ಕೆ ಹೆಸರು ಬರಲಿಕ್ಕೆ ಬೇರೆ ಮಿಷನ್ ಉಂಟಲ್ಲ? ಹೌದು, ಅದಕ್ಕೆ ಲೇಸರ್ ಮೆಷಿನ್ ಅಲ್ಲಿ ಹೆಸರು ಬರೆಯುದು. ಚಿಕ್ಕ ಸ್ಪೂನ್ ಬೇಕಾ, ದೊಡ್ಡದು ಬೇಕಾ, ಸಾಂಬಾರು ಸೌಟು, ಇದೆಲ್ಲ ಎಲ್ರಿಗೂ ಗೊತ್ತಿರುವಂತದ್ದು. ಮುಂಚೆ ಹಳ್ಳಿಯಲ್ಲೆಲ್ಲ ಇದನ್ನೇ ಉಪಯೋಗಿಸಿದೆ. ಈಗ ಮಾತ್ರ ಯಾರು ಇದನ್ನು ಪರ್ಫೆಕ್ಟ್ ಆಗಿ ಮಾಡುವುದಿಲ್ಲ. ಹೌದು, ಅಡಿಕೆ ಮರ ಮತ್ತು ಚಿಪ್ಪು. ಹೌದು, ಇದಿಲ್ಲಿ ಹೋಲ್ ಬರದಾಗೆ ಮಾಡಬೇಕು. ಹೋಲ್ ಬಾರದಾಗಿ, ಸಿಗದಾಗಿ. ಅಷ್ಟು ತುಂಬಾ ಕಷ್ಟ ಉಂಟು ನಮ್ಗೆ ಕೂಡ ಮಾಡ್ಲಿಕ್ಕೆ. ಇದು 1 ವಾರ ಹಿಡಿದಿದೆ ಇಷ್ಟು ಮಾಡ್ಲಿಕ್ಕೆ, ಕರೆಕ್ಟ್ ಆಗಿ ಮಾಡ್ಬೇಕಾದ್ರೆ. ಹೌದು, ಅದು ಸ್ವಲ್ಪ ಇದಾಗ್ತದೆ. ಅಂದ್ರೆ ಇದನ್ನು ಈಗ ಮಾಡುವವರಿಲ್ಲ, ಹಳ್ಳಿಯಲ್ಲಿ ಕೂಡ ಮಾಡುವವರು ಕಮ್ಮಿ ಅಲ್ಲ ಈಗ. ಬಟ್ ಇದಕ್ಕೆ ಡಿಮಾಂಡ್ ಜಾಸ್ತಿ ಇದೆ. ಹೆಲ್ತ್ ಬೆನಿಫಿಟ್ ಇದೆ ಇದ್ರಲ್ಲಿ. ಹಿಂದೆ ಬಿಡ್ತದೆ ಬಿಸಿ ಆಗುವ, ಅದು ಹೆಲ್ತ್ಗೆ ಭಾರಿ ಒಳ್ಳೆಯದಂತೆ. ಇದು ಮಾತ್ರ ಪ್ಲಾಸ್ಟಿಕ್ ಆಗಿದೆ. ಇದನ್ನು ನಾವು ರೀಪ್ಲೇಸ್ ಮಾಡುವಾಗ ನೋಡ್ಬೇಕು ಹೇಗೆ ಅಂತ ಹೇಳಿ. ಇದು ಚಿಪ್ಪಲ್ಲಿ ನೇನ ಬಾಟ್ಲಿ. ಇದನ್ನು ನಾವು ಚೇಂಜ್ ಮಾಡಿ ಟ್ರೈ ಮಾಡ್ತಾ ಇದ್ದೇವೆ. ಇದು 2 ಮಾತ್ರ ಪ್ಲಾಸ್ಟಿಕ್. ಹೌದು, ಇದನ್ನು ನಾವು ತೆಗೆದು ಇದರಿಂದಲೇ ರೌಂಡ್ ಮಾಡಿ ಪ್ರಯತ್ನ ಮಾಡ್ತಾ ಇದ್ದೇವೆ. 2 ಹೋಲ್ ಬೇಕಿತ್ತರ. ಚಿಕ್ಕ ಗುಬ್ಬಿ ಆರ್ಡರಿಗೆ ಬಂದಿರುವಂಥದ್ದು. ಆರ್ಡರ್ ಮಾಡೋದಕ್ಕೆ ನಿನ್ನೆ ಮಾಡಿ. ಎಲ್ಲಿಗೆ ಸರ್ ಇದು? ಇದು ಇಲ್ಲಿಗೆ ಕಾಸರಗೋಡು, ಕಾನೆಗಡ್. ಇದೊಂದು ಗಾರ್ಮೆಂಟ್, ಮಕ್ಕಳ ಗಾರ್ಮೆಂಟ್ ಮಾಡುವವರಿಗೆ ಇದು ಹೇಳಿದ್ದೇವೆ. ಫಸ್ಟ್ ನಾವು ಒಂದು 250 ಕಳಿಸಿದ್ದೇನೆ. ಈಗ 1000 ಬಟನಿಗೆ ಆರ್ಡರ್ ಬಂತು. ಇದಕ್ಕಿಂತ ಹಿಂದೆ ತಗೊಂಡಿದ್ದಾರೆ ಅವರು? ಹೌದು, ತಕೊಂಡು ಪಾಸಾಗಿ ಇದು ಒಳ್ಳೇದಿದೆ ಅಂತೇಳಿ. ಸೊ ಇವಾಗ 1000 ಬಂದಿದೆ. ದೇವರ ಇದು ಮತ್ತೆ ಗಿಫ್ಟ್ ಕೊಡ್ಲಿಕ್ಕೆ, ದೇವಸ್ಥಾನಗಳಲ್ಲಿ ಬಂದವರಿಗೆ ಗಿಫ್ಟ್ ಕೊಡ್ಲಿಕ್ಕೆ ಇದೆಲ್ಲ ಒಳ್ಳೇದು. ಇಲ್ಲಿ ಇದನ್ನು ಹೀಗೆ ಬರ್ತದೆ. ಈಗ ಇದು ಹೆಡೆ ಹಾಗೆ ಮಾಡುವಂತ ನಾಗನ ಹೆಡೆ. ಇಲ್ಲಿ ಹೇಗೂ ನಾಗನ ಬಾಲದ ಕಂಠಾಲ. ಹೌದು, ನಾವೀಗ ಅಲ್ಲಿ ಒಂದು ಲೇಸರ್ ಮಿಷನ್ ನೋಡ್ತಾ ಇದೆಯಲ್ಲ ಸರ್? ನಮ್ದು ಸಾಫ್ಟ್ವೇರ್ ಇದೆ ಇಲ್ಲಿ. ಈ ಸಾಫ್ಟ್ವೇರ್ ಡಿಸೈನ್ ಮಾಡೋದು ಅಥವಾ ಹೆಸರು ಹಾಕೋದೆಲ್ಲ ಇದರಲ್ಲಿ. ಇಲ್ಲಿಂದ ಮೆಷಿನಿಗೆ ಹೋಗ್ತದೆ. ಬಟನ್ಸ್ ಮಾಡಿ, ಇದು ಕೀ ಚೇಂಜ್ ಮಾಡಿ. ಯಾವ್ದು ಸರ್ ಇದರಲ್ಲಿಯಾ? ಎಲ್ಲ ಇದರಲ್ಲಿ ಕಟ್ಟಿಂಗ್ ಮಾಡೋದು. ಇದು ಅಂದರೆ ಇಲ್ಲಿ ನಾವು ಅದಕ್ಕೆ ಸಾಫ್ಟ್ವೇರಲ್ಲಿ ಕಟ್ ಅಂತ ತಗೊಳ್ಬೇಕು ಅಥವಾ ಸ್ಕ್ಯಾನ್ ಅಂತ ತಗೊಳ್ಬೇಕು. 2 ಅಡ್ಜಸ್ಟ್ಮೆಂಟ್ ಮಾಡಿದೆ. ಇದೊಂದು ಕೀ ಚೇಂಜ್ ಮಾಡ್ತಾ ಇದ್ದೀವಿ.
ಈಚೆ ಒಂದು ಆರ್ಡರ್ ಬಂದಿದೆ ಒಬ್ಬರಿಗೆ, ಹೆಸರು ಕೂಡ ಮಾಡಲಿಲ್ಲ, ಟ್ರೈ ಮಾಡ್ತೇವೆ ಬೇರೆ ಬೇರೆ ಎಲ್ಲಿ ಕೂಡ ಹೋಗ್ಬೋದು. ಅದಕ್ಕೆ ಕರೆಂಟ್ ಎಲ್ಲ ತುಂಬ ಬೇಕಾ ಸರ್? ಇದೆ, ಇದಕ್ಕೆ ಒಂದು ಫ್ಯಾನಿನ ಕರೆಂಟ್ ಮಾತ್ರ, ಅಷ್ಟೇ, ಒಂದು ಫ್ಯಾನಿಗೆ ಸಿಗುವಂತ ಬೇಕಾಗುವಂತ ಕರೆಂಟ್ ಅಷ್ಟೇ ಅಲ್ಲ? ತಿಂಗಳಿಗೆ ಇದು ದೊಡ್ಡ ಬಿಲ್ ಎಲ್ಲ ಬರುವುದೇ ಇಲ್ಲ. ಅದೇ ಅದೇ. ಮತ್ತೆ ಶಿವಲಿಂಗ ಕೂಡ ಮಾಡ್ತಾ ಇದ್ದೀರಿ ಅಂತಲ್ಲ ಸರ್? ಹೌದು, ಅದು ಉಂಟಲ್ಲ. ಇಲ್ಲ, ಕೆಲಸ ತುಂಬ ಉಂಟು ಇದಕ್ಕೆ. ಅದು ಯಾವುದು ಬೇಕಾದ್ರೂ ಕಸ್ಟಮರ್ ಯಾವುದನ್ನು ಹೇಳ್ತಾರೆ ಅದನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದೇ. ಫಿನಿಶ್ ಆಗಲಿಲ್ಲ, ಇನ್ನು ಸ್ವಲ್ಪ ಕೆಲಸ ಇದೆ, ಅದೇ. 2 ದಿವಸ ಬೇಕು. ನಿಮ್ಮನ್ನು ಕಾಂಟ್ಯಾಕ್ಟ್ ಆಗಬೇಕು ಅಂತ ಹೇಳಿದ್ರೆ ಈಗ ವಾಟ್ಸಪ್ಪಲ್ಲಿ ಏನಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು? ಕಾಂಟ್ಯಾಕ್ಟ್ ಮಾಡ್ಬೋದು, ಕಾಲ್ ಮಾಡ್ಬೋದು, ಆದಷ್ಟು ವಾಟ್ಸಪ್ ಮಾಡಿದರೆ ಒಳ್ಳೆಯದು. 9880245936. ಅಂದರೆ ನಿಮ್ಮ ಕರ್ನಾಟಕದ ಒಳಗಾದರೆ ಒಂದೆಷ್ಟು ದಿನ ಬೇಕಾಗುತ್ತೆ ಸರ್ ಡೆಲಿವರಿಗೆ? ಡಿಪೆಂಡ್ಸ್ ಆನ್ ಕೊರಿಯರ್. ನಾವು ಇಮಿಡಿಯೇಟ್ ಡೆಲಿವರಿ ಮಾಡ್ತೇವೆ. ಸಪೋಸ್ ನಮ್ಮದು ಸ್ಟಾಕ್ ಇದ್ದಿದ್ರೆ ನಾವು 2 ದಿವಸದಲ್ಲಿ ಬಲ್ಕ್ ಸ್ಟಾಕ್ ಮಾಡಿ ಕೊಡ್ತೇವೆ. ಅದೇ. ಅದು ಡಿಪೆಂಡ್ಸ್ ಆನ್ ಇದು ಕ್ವಾಂಟಿಟಿ. ಈಗ ರೈತರು ಕೂಡ ನಮ್ಮಲ್ಲಿ ತೆಂಗಿನ ಚಿಪ್ಪು ಉಂಟು ಅಂತ ಹೇಳಿದ್ರೆ ಅದು ತಗೊಳ್ತೀರಾ ಸರ್? ಹೌದು, ಈಗಲ್ಲ, ಸ್ವಲ್ಪ ಟೈಮ್ ಆಗಬೇಕು. ಸ್ವಲ್ಪ ಗ್ರೋತ್ ಆದಮೇಲೆ ನಾವು ಇಲ್ಲಿಯೇ ಬಂದು ಅವರು ತಗೊಂಡೋಗ್ಬೋದು. ಈಗ ಲೋಕಲ್ ಅಲ್ಲಿ ಕೂಡ ಡಿಮಾಂಡ್ ಬಂದರೆ ಲೋಕಲ್ ಕೂಡ ಸೇಲ್ ಮಾಡ್ತೀರಾ? ಖಂಡಿತ, ಎಲ್ಲಿ ಕೂಡ ಸೇಲ್ ಮಾಡ್ತೇವೆ. ಇದು ಹೆಚ್ಚು ಜನರಿಗೆ ತಲುಪಬೇಕು, ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ತಲುಪಬೇಕು, ಪ್ಲಾಸ್ಟಿಕನ್ನು ಆದಷ್ಟು ಕಮ್ಮಿ ಮಾಡಬೇಕು. ಹೌದು. ಮತ್ತು ಲೋಕಲ್ ಇಲ್ಲಿ ನಮ್ಮ ವಿಮೆನ್ ಎಂಪವರ್ಮೆಂಟ್ ಮಾಡಬೇಕು, ವಿಮೆನ್ ಆರ್ಟಿಸನ್ಸಿಗೆ ಜಾಸ್ತಿ ಕೆಲಸ ಕೊಡಬೇಕು. ಆಮೇಲೆ ರೈತರಿಗೆ ತುಂಬ ಹೆಲ್ಪ್ ಆಗಬೇಕು, ಅದು ನಮ್ಮ ಗೋಲ್. ತೆಂಗಿನ ಹುಡಿ ಉಂಟಲ್ಲ, ಅದು ಅಲರ್ಜಿ ಬರುವುದಿಲ್ಲ. ಅಂದರೆ ಅವರು ಕ್ಲೀನ್ ಮಾಡೋಕೆ ಹುಡಿ ಬರ್ತದಲ್ವಾ, ಆ ಹುಡಿಯಲ್ಲಿ ಏನಾದರೂ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ, ಹುಡಿಯನ್ನು ನಾವು ಮನೆಗೆ ತಗೊಂಡೋಗಿ ನಾವು ಮ್ಯಾನ್ಯೂಲ್ ಆಗಿ ಮಾಡ್ಬೋದು. ಆ ಹುಡಿಯನ್ನೇ ಹಾಕಿದರೆ ಗಿಡಗಳಿಗೆ ಹಾಕಿದ್ರೆ ಗಿಡ ಒಳ್ಳೆ ಫಲವತ್ತಾಗಿ ಬರ್ತದೆ, ಗೊಬ್ಬರ ಆಗ್ತದೆ, ಗೊಬ್ಬರ ಆಗುತ್ತದೆ. ಧನ್ಯವಾದಗಳು ಸರ್, ಒಂದು ಒಳ್ಳೆಯ ಮಾಹಿತಿಗಳನ್ನು ಕೊಟ್ಟಿದ್ದೀರಿ. ಧನ್ಯವಾದ. ಇನ್ನೂ ಕೂಡ ಡೆವಲಪ್ ಆಗಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ವೆಲ್ಕಮ್. ಚಿಪ್ಪಿಯಿಂದ ಬೇರೆ ಬೇರೆ ಐಟಮ್ಗಳನ್ನೆಲ್ಲ ಹೇಗೆ ತಯಾರಿಸ್ಬೋದು ಅನ್ನೋ ಒಂದು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ. ಇದೊಂದು ಎಲ್ಲರೂ ನೋಡಲೇಬೇಕಾಗಿರುವಂತಹ ವಿಡಿಯೋ. ನಿಮಗೆ ಈ ಮಾಹಿತಿ ಒಂದು ಇಷ್ಟ ಆಗಿದೆ ಅಂತ ಅಂದ್ಕೋತೇನೆ ಸ್ನೇಹಿತರೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಮುಂದಿನ ಇನ್ನೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ನಾನು ನಿಮ್ಮೊಂದು ಸಿಗ್ತೇನೆ ಸ್ನೇಹಿತರೆ.